ನಮಸ್ಕಾರ ವೀಕ್ಷಕರೇ. ಸತತ ಕುಸಿತದತ್ತ ಚಿನ್ನ, ಸ್ಥಿರವಾದ ಬೆಳ್ಳಿಯ ಬೆಲೆ, ಇಂದಿನ ದರವೆಷ್ಟು? ತೈಲ ಬೆಲೆ ಏರಿಕೆಯಿಂದ ಹಣದುಬ್ಬರದ ಕಳವಳಗಳ ನಡುವೆ ಚಿನ್ನದ ಬೆಲೆ ಕುಸಿಯುತ್ತಿದೆ. ಜನವರಿಯಲ್ಲಿ ಗ್ರಾಂಗೆ 18,000ವರೆಗೂ ತಲುಪಿದ್ದ ಚಿನ್ನ, ನಂತರ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ನಡುವೆ ಕುಸಿಯುತ್ತಿರುವುದು ಗ್ರಾಹಕರಲ್ಲಿ ನಿರಾಳತೆ ಮೂಡಿಸಿದೆ. ಜೂನ್ 15ಕ್ಕೆ 22 ಕ್ಯಾರೆಟ್ ಆಭರಣ ಚಿನ್ನದ ದರ ಗ್ರಾಂಗೆ 14,000 ಸಮೀಪ ಇದ್ದಲ್ಲಿಂದ ಕುಸಿಯುತ್ತಲೇ ಇದೆ. ನಡುವೆ ಜೂನ್ 25ಕ್ಕೆ ಗ್ರಾಂಗೆ 12,860ಗೆ ಇಳಿದಿತ್ತು. ನಂತರ ಜುಲೈ ಆರಂಭದಲ್ಲಿ ಸ್ವಲ್ಪ ಏರಿದ್ದ ಚಿನ್ನದ ದರ ಸತತವಾಗಿ ಗ್ರಾಂಗೆ 13,000 ಸುತ್ತಮುತ್ತ ಬೆಲೆಯಲ್ಲಿ ಏರಿಳಿತ ಕಾಣುತ್ತಿದೆ. ಇದೀಗ ಸತತ 3ನೇ ದಿನವೂ ಬೆಲೆಯಲ್ಲಿ ಕುಸಿತ ದಾಖಲಿಸಿದೆ. ನಿನ್ನೆಯ ಬೆಲೆಗೆ ಹೋಲಿಸಿದರೆ ಆಭರಣ ಚಿನ್ನವಾದ 22 ಕ್ಯಾರೆಟ್ ಬೆಲೆಯು ಪ್ರತಿ ಗ್ರಾಂಗೆ 11 ರೂಪಾಯಿ ಇಳಿಕೆಯಾಗಿ 10 ಗ್ರಾಂಗೆ 1,30,900 ರೂಪಾಯಿಗೆ ತಲುಪಿದೆ. ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಯ ಹೂಡಿಕೆದಾರರ ಭಾವನೆಗಳ ಮೇಲೆ ಪರಿಣಾಮ ಬೀರುತ್ತಿರುವುದರಿಂದ ಚಿನ್ನದ ಬೆಲೆಗಳು ಕುಸಿತದ ವಹಿವಾಟು ನಡೆಸುತ್ತಿವೆ. ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗು ಶುಲ್ಕ ವಿಧಿಸುವ ಮತ್ತು ಇರಾನಿನ ಬಂದರುಗಳ ಮೇಲೆ ದಿಗ್ಬಂಧನ ಪುನಃ ಸ್ಥಾಪಿಸುವ ಯೋಜನೆ ಘೋಷಿಸಿದ ನಂತರ ಮಂಗಳವಾರ ತೈಲ ಬೆಲೆಗಳು ಏರಿಕೆಯಾಗಿವೆ. ಇದು ಜಾಗತಿಕ ಕಚ್ಚಾ ತೈಲ ಸರಬರಾಜಿನಲ್ಲಿ ಸಂಭಾವ್ಯ ಅಡಿಯ ಕಳವಳ ಹುಟ್ಟುಹಾಕಿದೆ. ಹೀಗಾಗಿ ಹಣದುಬ್ಬರದ ಆತಂಕ ಹೆಚ್ಚಾಗುತ್ತಿದೆ ಮತ್ತು ಅಮೆರಿಕದ ಕೇಂದ್ರೀಯ ಬ್ಯಾಂಕ್ ಫೆಡರಲ್ ರಿಸರ್ವ್ ನಿರ್ಬಂಧಿತ ಹಣಕಾಸು ನೀತಿ ಕಾಯ್ದುಕೊಳ್ಳುತ್ತಿರುವುದು ಚಿನ್ನದ ಬೆಲೆಗಳ ಮೇಲೆ ಪರಿಣಾಮ ಬೀರಿವೆ. ಅಲ್ಪಮಟ್ಟಿಗೆ ಕುಸಿದ ಚಿನ್ನದ ದರ ಜುಲೈ 14ರಂದು ಮಂಗಳವಾರ ಬೆಂಗಳೂರಿನ ಮಾರುಕಟ್ಟೆಗಳಲ್ಲಿ 24 ಕ್ಯಾರೆಟ್ ಶುದ್ಧ ಚಿನ್ನದ ಬೆಲೆ ಸೋಮವಾರ ಸಂಜೆಯ ಬೆಲೆಗೆ ಹೋಲಿಸಿದರೆ ಪ್ರತಿ ಗ್ರಾಂಗೆ 11 ರೂಪಾಯಿ ಕಡಿಮೆಯಾಗಿ 10 ಗ್ರಾಂಗೆ ಬೆಲೆ 1,42,800 ರೂಪಾಯಿಗೆ ಬಂದು ನಿಂತಿದೆ. ಆಭರಣ ಚಿನ್ನವಾದ 22 ಕ್ಯಾರೆಟ್ ಬೆಲೆಯು ಪ್ರತಿ ಗ್ರಾಂಗೆ 11 ರೂಪಾಯಿ ಇಳಿಕೆಯಾಗಿ 10 ಗ್ರಾಂಗೆ 1,30,900 ರೂಪಾಯಿಗೆ ತಲುಪಿದೆ. 18 ಕ್ಯಾರೆಟ್ ಚಿನ್ನವು ಪ್ರತಿ ಗ್ರಾಂಗೆ 10 ರೂಪಾಯಿ ಕುಸಿದು 10 ಗ್ರಾಂಗೆ 1,07,100 ರೂಪಾಯಿಗೆ ತಲುಪಿದೆ.